ಹಾಕಿದೀನಿ ಅಂಡ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಡೌನ್ಲೋಡ್ ಅಂಡ್ ಯು ಹ್ಯಾವ್ ಟು ರೀಡ್ ಅಷ್ಟೇನೆ. ಓಕೆನಾ? ಹೇಗೆ ಆನ್ಸರ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಅಗೇನ್ ಎಷ್ಟು ಇದು 400 ಅಲ್ಲ. ಸೊ ಐ ವಿಲ್ ನಾಟ್ ರೈಟ್ 3 ಲೈನ್ಸ್ ಅದೆಲ್ಲ ಹೇಳಕ್ ಹೋಗಲ್ಲ. ಡೈರೆಕ್ಟ್ಲಿ ಎಲ್ಲಿ ಗೋ ಟು ದ ಕಾನ್ಸೆಪ್ಟ್. ಹೈಯರ್ ರಿಟರ್ನ್ಸ್ ಹೈಯರ್ ವಿಲ್ ಬಿ ದಿ ರಿಸ್ಕ್ ಅನ್ನೋದಕ್ಕೆ ಮಸ್ಟ್ ಅಂಡ್ ಶುಡ್ ಯು ಮಸ್ಟ್ ಹ್ಯಾವ್ ಟು ಯೂಸ್ ಡಯಾಗ್ರಾಮ್. ಯಾವ ಡಯಾಗ್ರಾಮ್ ಯೂಸ್ ಮಾಡ್ತೀವಿ? ಇದಕ್ಕೆ ಡಯಾಗ್ರಾಮ್ ಯೂಸ್ ಮಾಡಲೇಬೇಕು ತೋರ್ಸೋದಕ್ಕೆ. ಯಾವ ರೀತಿ? ಫಸ್ಟ್ ಒನ್ ಎಕ್ಸಾಂಪಲ್. ತುಂಬಾ ಕಡಿಮೆ ಇರುವಂತ ರಿಸ್ಕ್ ಯಾವುದು? ಕಡಿಮೆ ಇರೋದಾ? ರಿಸ್ಕ್ ಇಲ್ಲದೆ ಇರೋದು ಬ್ಯಾಂಕ್ ಡೆಪಾಸಿಟ್ಸ್. ಅದನ್ನ ನಾನು ಬೇಕಾದ್ರೆ ಇಲ್ಲಿ RF ಅಂತ ತೋರಿಸಬಹುದು ಅಂಡ್ ಯು ಕ್ಯಾನ್ ಕಾಲ್ ದಿಸ್ ಆಸ್ ಬ್ಯಾಂಕ್ ಡೆಪಾಸಿಟ್ಸ್. ಆಯ್ತಾ? ನೆಕ್ಸ್ಟ್ ಯಾವುದು? ಗೋಲ್ಡ್ ಅಂತ ಇಟ್ಕೋಣ. ಗೋಲ್ಡ್ ಇಷ್ಟು ರಿಸ್ಕ್ ಇದೆ, ಇಲ್ಲಿಗೆ ರಿಟರ್ನ್ಸ್ ಇದೆ. ಸೊ ವಿ ಕಾಲ್ ಇಟ್ ಆಸ್ ಗೋಲ್ಡ್. ಓಕೆನಾ? ನೆಕ್ಸ್ಟ್ ಇನ್ಯಾವುದು? ಬಾಂಡ್ಸ್ ಬರೋಣ ಅಥವಾ ಡಿಬೆಂಚರ್ಸ್ ಬರೋಣ. TCR. ನೆಕ್ಸ್ಟ್ ಇನ್ಯಾವುದು? ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಇಲ್ಲಿ ಬರೋಣ, ಇದು ಇಲ್ಲಿದೆ. ನೆಕ್ಸ್ಟ್ ಲಾಸ್ಟ್ ಇನ್ನೊಂದಿದೆ, ಸುಮ್ಮನೆ ಹಾಕೋಣ. ಕ್ರಿಪ್ಟೋ ಕರೆನ್ಸಿ. ಆಯ್ತಾ? ಇಲ್ಲಿ ನಾನು ರಿಟರ್ನ್ಸ್ ಅಂತ ಬರೀತೀನಿ, ಇಲ್ಲಿ ರಿಸ್ಕ್. ಕಾನ್ಸೆಪ್ಟ್ ಏನ್ ಹೇಳುತ್ತೆ? ಹೈಯರ್ ದ ರಿಟರ್ನ್ಸ್ ಹೈಯರ್ ವಿಲ್ ಬಿ ದಿ ರಿಸ್ಕ್. ಇಲ್ಲಿ ರಿಟರ್ನ್ಸ್ ಜಾಸ್ತಿ ಆದಂಗೆಲ್ಲ ರಿಸ್ಕ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತದೆ. ಡಯಾಗ್ರಾಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಯುವರ್ ಆನ್ಸರ್ ಈಸ್ ಸಮ್ವಾಟ್ ಲೈಕ್ ಡಿಫರೆಂಟ್ ಫ್ರಮ್ ದ ರಿಮೈನಿಂಗ್ ಆನ್ಸರ್ಸ್. ರಿಮೈನಿಂಗ್ ಅವ್ರು ಹೆಂಗ್ ಬರ್ದಿರ್ತಾರೆ? ಥಿಯರಿಟಿಕಲ್ ಬರ್ಕೊಂಡು ಹೋಗಿರ್ತಾರೆ. ಹೈಯರ್ ದಿ ರಿಸ್ಕ್ ಹೈಯರ್ ವಿಲ್ ಬಿ ದಿ ರಿಟರ್ನ್ಸ್ ಹಂಗೆ ಹಿಂಗೆ ಅಂತ ಬರ್ಕೊಂಡು ಹೋಗಿರ್ತಾರೆ. ಬಟ್ ನೀವೇನ್ ಮಾಡ್ತಾ ಇದ್ರೆ ಇಲ್ಲಿ ಡಯಾಗ್ರಾಮ್ ಬರೆದು ಅದ್ರ ಕೆಳಗಡೆ ಇದೇ ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡಿ. ಮೇ ಬಿ ಲೈಕ್ 4 to 5 ಲೈನ್ಸ್. 4 to 5 ಲೈನ್ಸ್ ಅಲ್ಲಿ ಈ ತರ ಈ ಅಸೆಟ್ಗೆ ಈ ತರ ರಿಸ್ಕ್ ಇರುತ್ತೆ. ಸೊ ಹೈಯರ್ ದ ರಿಸ್ಕ್ ವಿಲ್ ಬಿ ದಿ ಹೈಯರ್ ದ ರಿಟರ್ನ್ಸ್ ಹಾಗೆ ಅಂತ. ಬಟ್ ಅಲ್ಟಿಮೇಟ್ಲಿ ಏನಾಗಿರ್ಬೇಕು ನಿಮ್ದು ಮೋಟಿವ್? ಹೈಯೆಸ್ಟ್ ಅಮೌಂಟ್ ಆಫ್ ರಿಟರ್ನ್ಸ್ ವಿತ್ ಲೋಯೆಸ್ಟ್ ಅಮೌಂಟ್ ಆಫ್ ರಿಸ್ಕ್. ಅದನ್ನ ಎಲ್ಲಿ ಬರೀತೀರಾ? ಕನ್ಕ್ಲೂಷನ್ ಅಲ್ಲಿ ಬರೀತೀರಾ. ಕನ್ಕ್ಲೂಷನ್ ಅಲ್ಲಿ ಬರೀತೀರಾ. ಇದು ಸ್ಟೇಟ್ಮೆಂಟ್ ಅಷ್ಟೇನೆ. ಕನ್ಕ್ಲೂಷನ್ ಅಲ್ಲಿ ಯು ಕ್ಯಾನ್ ಸೇ ಎಸ್ it is agreed that you have to have highest returns with highest amount of risk, but on an average in a portfolio management as per diversification principle says you must have to have highest amount of returns with lowest amount of risk. ಇದ್ರ ಮಧ್ಯದಲ್ಲಿ ಏನ್ ಲೈನ್ಸ್ ಬರುತ್ತೆ ಅದಕ್ಕೆ ನೀವೇನ್ ಬರಿಬೇಕು ಅಂದ್ರೆ ಟೈಪ್ಸ್ ಆಫ್ ರಿಸ್ಕ್. ಅಲ್ಲಿ ಟೈಪ್ಸ್ ಆಫ್ ರಿಸ್ಕ್ ನನ್ನ ಪ್ರಕಾರ ಒಂದು 20 ಇದೆ ನೋಡಿ ಆ ಡಯಾಗ್ರಾಮ್ ಅಲ್ಲಿ. ಆಯ್ತಾ? ಅಷ್ಟಕ್ಕೂ ಕೂಡ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ನೀವು ಎಷ್ಟು ತಗೊಳ್ಬೇಕು ಅಂತ ಇಲ್ಲಿ ಡಿಸೈಡ್ ಮಾಡ್ಬೇಕು. ಎಕ್ಸಾಂಪಲ್ ಒಂದು 12 ತಗೊಂತೀರಾ ಅನ್ಕೊಳ್ಳಿ, 12 ರಿಸ್ಕ್ ತಗೊಂತೀರಾ ಅನ್ಕೊಳ್ಳಿ. 12 ರಿಸ್ಕ್ಗೆ 2 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಸಹ 24 ಲೈನ್ಸ್ ವರೆಗೂ ಬಂದ್ಬಿಡುತ್ತೆ. ಓಕೆನಾ? ಸೊ 12 ರಿಸ್ಕ್ ಅನ್ನ ಪಿಕ್ ಮಾಡಿ ಅಂಡ್ ಆ ಡಯಾಗ್ರಾಮ್ ನ ಬರೆಯಕ್ ಹೋಗ್ಬೇಡಿ. ಆಯ್ತಾ? ಡಯಾಗ್ರಾಮ್ ನ ಬರೆಯುವಂತ ಅವಶ್ಯಕತೆ ಇಲ್ಲ. ಬಟ್ ಯು ಮಸ್ಟ್ ಹ್ಯಾವ್ ಟು ಸ್ಟೇಟ್ 2 ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್. ಅದನ್ನ 1 ಲೈನ್ ಅಲ್ಲಿ ಸ್ಟೇಟ್ ಮಾಡಬಹುದು. ಒನ್ ಈಸ್ ಸಿಸ್ಟಮ್ಯಾಟಿಕ್ ರಿಸ್ಕ್, another one is unsystematic risk. What is systematic risk? It cannot be controlled. First point. Systematic risk can never be controlled. Unsystematic risk can be controlled. Example. Systematic risk can be of market forces. Unsystematic risk can be of your lockdown. ಅಂದ್ರೆ ಈಗ ಫ್ಯಾಕ್ಟರಿ ಕ್ಲೋಸ್ ಮಾಡ್ತೀವಲ್ಲ, ಅದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ವಿಚ್ ಕ್ಯಾನ್ ಬಿ ಕಂಟ್ರೋಲ್. ಮಾರ್ಕೆಟ್ ಫೋರ್ಸಸ್ ಅಂತ ಬಂದಾಗ ಸಿಸ್ಟಮ್ಯಾಟಿಕ್ ವಿಚ್ ಕ್ಯಾನಾಟ್ ಬಿ ಕಂಟ್ರೋಲ್, ವಿಚ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ನಾರ್ಮಲ್ ನಾವು ಸಿಸ್ಟಮ್ಯಾಟಿಕ್ ರಿಸ್ಕ್ ನ ಏನಂತ ಕರಿತೀವಿ? ಬೀಟಾ. ವಿ ಕಾಲ್ ಇಟ್ ಆಸ್ ಬೀಟಾ. ಓಕೆನಾ? ಸೊ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ನ ಆನ್ ಅನ್ ಆವರೇಜ್ ವಿ ಕಾಲ್ ಇಟ್ ಆಸ್ ಆಲ್ಫಾ. ಸೊ ಬೀಟಾ ಮತ್ತೆ ಆಲ್ಫಾ. ಇದು ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗೆ ಇನ್ ಕೇಸ್ ಬೇಕಂದ್ರೆ ಅಲ್ಲಿ ನೀವು ಬರ್ಕೋಬಹುದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಯಾವ್ದಿದೆ? ಎಷ್ಟಮ್ಮ? 8th one is actually good one. So ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಶನ್. I found this question is actually better.
ಓಕೆ ಶಲ್ ವಿ ಸ್ಟಾರ್ಟ್? ಓಕೆ, ಇದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ, ಬಿಕಾಸ್ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಲೆವೆಲ್ ಆಫ್ ಆನ್ಸರ್ ಮಾಡಬೇಕು. ಈ ಕಂಪನಿ ವಿಶಸ್ ಟು ಎಕ್ಸ್ಪ್ಯಾಂಡ್ ಪ್ರೊಡಕ್ಷನ್, ಕರೆಕ್ಟಾ? ಟೂ ಪ್ರಪೋಸಿಷನ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆರ್ ಬೀಯಿಂಗ್ ಕನ್ಸಿಡರ್ ಅಂದಿದ ತಕ್ಷಣನೇ ಯು ಮಸ್ಟ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಸೊ ಪರ್ಟಿಕ್ಯುಲರ್ಸ್ ಆಯ್ತಾ, ಏನ್ ಹೇಳಿದಾರೆ ಇಲ್ಲಿ? ಪ್ರಪೋಸಲ್ ಅಂತ ಹೇಳಿದಾರ, ಪ್ರಪೋಸಿಷನ್ ಅಂತ ಹೇಳಿದಾರಲ್ಲ. ಸೊ ಪ್ರಪೋಸಿಷನ್ 1, ಪ್ರಪೋಸಿಷನ್ 2, ಓಕೆನಾ? ಕನ್ಸಿಡರ್ಡ್ ಈಚ್ ಆಫ್ ವಿಚ್ ರಿಕ್ವೈರ್ಸ್ ಮೋರ್ ಆರ್ ಲೆಸ್ ಸೇಮ್ ಔಟ್ಲೇ. ಔಟ್ಲೇ ಅಂದ್ರೆ ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೊರಗಡೆ ಹೋಗುವಂತ ದುಡ್ಡು. ಸೊ ಇನಿಷಿಯಲ್ ಎಕ್ಸ್ಪೆಂಡಿಚರ್ ಅಂತ ಕರಿಬಹುದು, ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿಬಹುದು. ರೈಟ್ ಇಮ್ಯಾಜಿನರಿ ಫಿಗರ್ ಆಸ್ 5 lakhs. ಆಯ್ತಾ? ನೆಕ್ಸ್ಟ್, ಯು ಆಸ್ ಅ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಫ್ ದಿ ಕನ್ಸರ್ನ್ ಆರ್ ರಿಕ್ವೈರ್ಡ್ ಟು ಫರ್ನಿಶ್ ಪ್ರಾಫಿಟಬಿಲಿಟಿ ಎಸ್ಟಿಮೇಟ್ ಟು ಗೈಡ್ ದ ಬೋರ್ಡ್ ಇನ್ ದೇರ್ ಡಿಸಿಷನ್. ಅಂದ್ರೆ ಯಾವ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ ನೀವು ಹೇಳಬೇಕು, ಆಯ್ತಾ? ಡಿಸ್ಕ್ರೈಬ್ ಬ್ರೀಫ್ಲಿ ದ 3 methods ಕಾಮನ್ಲಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ವಿತ್ ಎಕ್ಸಾಂಪಲ್ಸ್. ಸೊ ಯಾವ್ಯಾವ ಮೆಥಡ್ ಯೂಸ್ ಮಾಡಬಹುದು? PVP ಯೂಸ್ ಮಾಡಬಹುದು, ಆಮೇಲೆ ಆವರೇಜ್ ರೇಟ್ ಆಫ್ ರಿಟರ್ನ್ ಯೂಸ್ ಮಾಡಬಹುದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯೂಸ್ ಮಾಡಬಹುದು, IRR ಯೂಸ್ ಮಾಡಬಹುದು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಯೂಸ್ ಮಾಡಬಹುದು. ಕರೆಕ್ಟಾ? ಎಷ್ಟು ಮೆಥಡ್ ಡಿಸ್ಕಸ್ ಮಾಡಿದ್ವಿ? 5 ಮೆಥಡ್ ಅಲ್ಲಿ ನೀವು ಎಷ್ಟು ಹೇಳಬೇಕು? 3 methods. ಬೇಸಿಕಲಿ ಸ್ಪೀಕಿಂಗ್, ವಿಚ್ ಮೆಥಡ್ ಈಸ್ ವೆರಿ ಗುಡ್? ಇದು ಫಸ್ಟ್ ಪ್ರಿಫರೆನ್ಸ್, ಆಯ್ತಾ? ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಬಿಕಾಸ್ ಇಟ್ ಟಾಕ್ಸ್ ಅಬೌಟ್ ಇಲ್ಲಿ. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ದೆನ್ ಟೇಕ್ PVP. ನಾನು ನಿಮ್ಗೊಂದು ಪ್ರಾಬ್ಲಮ್ ಮಾಡಿಸಿದೆ, ಎಲ್ಲಾ ಟೆಕ್ನಿಕ್ ಸೇರಿಸಿ. ಅದಾದ್ಮೇಲೆ ಒಂದು ಲಾಸ್ಟ್ ಅಲ್ಲಿ ಒಂದು ಚಾರ್ಟ್ ಬರ್ಸಿದೆ, ಅದರಲ್ಲಿ PVP ಇದ್ದಾಗ ಏನ್ ಮಾಡಬೇಕು, ARR ಇದ್ದಾಗ ಏನ್ ಮಾಡಬೇಕು, ಆತರ ಮಾಡಿಸಿದೆ. ಇಲ್ಲೇನ್ ಕೇಳಿದಾರೆ ಹೇಳಿ? ಯು ಆಸ್ ಅ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಫ್ ದಿ ಕನ್ಸರ್ನ್ ಆರ್ ರಿಕ್ವೈರ್ಡ್ ಟು ಫರ್ನಿಶ್ ಪ್ರಾಫಿಟಬಿಲಿಟಿ ಎಸ್ಟಿಮೇಟ್ ಟು ಗೈಡ್ ದ ಬೋರ್ಡ್ ಇನ್ ದರ್ ಡಿಸಿಷನ್. ಡಿಸ್ಕ್ರೈಬ್ ಬ್ರೀಫ್ಲಿ ದ 3 methods ಆಫ್ ಕಾಮನ್ಲಿ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ವಿತ್ ಎಕ್ಸಾಂಪಲ್ಸ್. ಸೊ ಯು ಹ್ಯಾವ್ ಟು ರೈಟ್ ದಿ ಪ್ರಾಬ್ಲಮ್ ಓನ್ಲಿ ನೌ. ಇಲ್ಲಿ ಥಿಯರಿ ಅಲ್ಲ, ಇದು ಪ್ರಾಬ್ಲಮ್. ಮುಂಚೆ ಹೆಂಗ್ ಕೊಡ್ತಿದ್ರು ನಿಮ್ಗೆ? ಪ್ರಾಬ್ಲಮ್ ಕೊಡ್ತಾ ಇದ್ರು, ನೀವೇ ಸಾಲ್ವ್ ಮಾಡ್ತಾ ಇದ್ರಿ. ಇಲ್ಲಿ ಪ್ರಾಬ್ಲಮ್ ಕೊಟ್ಟಿಲ್ಲ, ನೀವೇ ಪ್ರಾಬ್ಲಮ್ ನ ಬರೀಬೇಕು. ಹೆಂಗ್ ಬರೀಬೇಕು? ಹೇಳಿ. ಕ್ಯಾಶ್ ಇನ್ಫ್ಲೋ ಇಯರ್ 1 2 3 4 5, ಆಯ್ತಾ? ಸುಮ್ನೆ ಇಮ್ಯಾಜಿನರಿ ಫಿಗರ್ಸ್ ಬರ್ಕೊಂಡು ಹೋಗಿ, ನೀವು ತುಂಬಾ ಏನು ಬರೆಯುವಂತ ಅವಶ್ಯಕತೆ ಇಲ್ಲ. 10,000 5,000 ಸಮಥಿಂಗ್ ಲೈಕ್ ದಟ್ ಯು ವಿಲ್ ರೈಟ್ ಐಟಮ್ಸ್. ಅಂಡ್ ಅದಾದ್ಮೇಲೆ ಪ್ರಾಬ್ಲಮ್ ನ ವರ್ಕೌಟ್ ಮಾಡಬೇಡಿ, ಇಮ್ಯಾಜಿನರಿ ಫಿಗರ್ಸ್ ಬರೀಬೇಕು. ಇಮ್ಯಾಜಿನರಿ ಫಿಗರ್ಸ್ ಬರೆದು ಆಸ್ ಪರ್ PVP ಪ್ರಪೋಸಿಷನ್ 1, ಪ್ರಪೋಸಿಷನ್ 2, 2.3 years, 2.2 years ಯಾವ್ದನ್ನ ಕನ್ಸಿಡರ್ ಮಾಡ್ತೀರಾ? ಆಯ್ತಾ? ಆಸ್ ಪರ್ NPV 30,000, 20,000, which one you will consider? So likewise you have to write for the remaining PI example 1.2, 1.5. ಸೊ 3 ಮೆಥಡ್ ಅಲ್ಲಿ ಇನ್ ಕೇಸ್ PI ಅಂತ ತಗೊಂಡ್ರೆ ಯಾವ್ದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಅಥವಾ ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಬಿಕಾಸ್ ಪ್ರಪೋಸಿಷನ್ 2 ಹ್ಯಾಸ್ PVP, ರೈಟ್, ದೆನ್ PI ಆಲ್ಸೋ, ರೈಟ್. ಬಟ್ ವೆಲ್ತ್ ಆಫ್ ದಿ ಶೇರ್ ಹೋಲ್ಡರ್ಸ್ ಅಂತ ಬಂದಾಗ ವಿಚ್ ಒನ್ ಇಸ್ ದಿ ಪ್ರಾಮಿನೆಂಟ್ ಮೆಥಡ್? NPV. ಅಂದ್ರೆ ನಾವು ಇಂಟರ್ಪ್ರೆಟ್ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಇಸ್ ಯು ಮಸ್ಟ್ ಹ್ಯಾವ್ ಟು ಸ್ಟೇಟ್ ಲೈಕ್ ದಿಸ್. ಇದು ಈ ಪ್ರಾಬ್ಲಮ್ಗೆ ಬರೀಬೇಕಾಗಿರೋ ಆನ್ಸರ್. ಇದನ್ನ ಯಾರ್ಯಾರು ಥಿಯರಿಟಿಕಲ್ ಎಲ್ಲ ಬರ್ದಿರ್ತಾರೆ ಅವ್ರಿಗೆ ಮಾರ್ಕ್ಸ್ ಸಿಕ್ಕಿರಲ್ಲ. ಬಟ್ ಅವ್ರು ಅನ್ಕೊಂಡಿರೋದೇನೋ ನಾನು ಕರೆಕ್ಟ್ ಆಗಿ ಬರ್ದಿದ್ದೀನಿ ಅಂತ. ಬಟ್ ಇಲ್ಲಿ ಕೇಳಿರೋದೇನು? ಎಕ್ಸಾಂಪಲ್ಸ್ ಕೇಳಿರೋದು. ಸೊ ಎಕ್ಸಾಂಪಲ್ಸ್ ಕೇಳಿರ್ಬೇಕಾದ್ರೆ ಎಕ್ಸಾಂಪಲ್ ವೈಸ್ ಆನ್ಸರ್ ಮಾಡಬೇಕು. ಸೊ ಹಿಯರ್ ಯುವರ್ ಆನ್ಸರ್ ವಿಲ್ ಬಿ, ಇನ್ ಕೇಸ್ ನಾವೀಗ ಅದೊಂದು 30 lines ಅಥವಾ 40 lines ಅಂತ ಅನ್ಕೊಂಡ, 400 words ಅಲ್ಲ, 30 lines ಅಂತ ಅನ್ಕೊಂಡ್ರೆ 3 lines ಏನ್ ಇಂಟ್ರೊಡಕ್ಷನ್ ಕೊಡ್ತೀರಾ, ಅದಾದ್ಮೇಲೆ ಅಟ್ ಲೀಸ್ಟ್ 5 lines ವಿಲ್ ಬಿ ದಿ ಕನ್ಕ್ಲೂಷನ್.